ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಇರುವಂತ ಸನ್ಸ್ಕ್ರೀನ್ ಗಳನ್ನ ತೋರಿಸ್ತಾ ಇದ್ದೀನಿ. 2 ವರ್ಷದಿಂದ 15 ವರ್ಷದ ಒಳಗಡೆ ಇರುವಂತ ಮಕ್ಕಳುಗಳಿಗೆ ಪೀಡಿಯಾಟ್ರಿಷಿಯನ್ ರೆಕಮೆಂಡ್ ಮಾಡುವಂತ 4 ಬೆಸ್ಟ್ ಪಾಕೆಟ್ ಫ್ರೆಂಡ್ಲಿ ಇರುವಂತ ಸನ್ಸ್ಕ್ರೀನ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಯಶ್ಚರೈಸರ್ ಗಳನ್ನು ಕೂಡ ತೋರಿಸಿದ್ದೆ ಅಂಡ್ ಈ ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನ್ ಗಳನ್ನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೂ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಎಸ್, ಡೆಫಿನೆಟ್ಲಿ ಮಕ್ಕಳಿಗೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಈವನ್ ನ್ಯೂ ಬಾರ್ನ್ ಬೇಬಿ ಅಂದ್ರೆ ಮಗು ಹುಟ್ಟಿ 6 ತಿಂಗಳಿದ ನಂತರ ಸೊ ಆ ಮಗುಗೂ ಕೂಡ ಆ ಬೇಬಿಗೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಪೀಡಿಯಾಟ್ರಿಷಿಯನ್ ಮಸ್ಟ್ ಅಂಡ್ ಶುಡ್ ರೆಕಮೆಂಡ್ ಮಾಡೇ ಮಾಡ್ತಾರೆ, ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು 6 ತಿಂಗಳು ಆಗಿದ ನಂತರ ಮಕ್ಕಳಿಗೆಲ್ಲ ಅಂತ ಹೇಳಿ. ಬಟ್ ಈ ವಿಡಿಯೋದಲ್ಲಿ ನಾನು ಜಸ್ಟ್ 2 ಇಯರ್ಸ್ ಬೇಬಿಯಿಂದ ಹಿಡಿದು 15 ವರ್ಷದ ಒಳಗಡೆ ಇರುವಂತ ಮಕ್ಕಳುಗಳಿಗೆ ಸನ್ಸ್ಕ್ರೀನ್ ಗಳನ್ನ ತೋರಿಸ್ತಾ ಇದ್ದೀನಿ. ಅಂಡ್ ನಾನು ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲೂ ಕೂಡ ನ್ಯೂ ಬಾರ್ನ್ ಬೇಬೀಸ್ಗೆ ಅಂದ್ರೆ 6 ತಿಂಗಳು ಆಗಿದ ನಂತರ ಇರುವಂತ ಬೇಬೀಸ್ ಗಳಿಗೆ ಯಾವೆಲ್ಲ ಸನ್ಸ್ಕ್ರೀನ್ ಇದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವೇನಾದ್ರೂ ನಿಮ್ಮ ಮಗು ಏನಾದ್ರು ಸ್ವಲ್ಪ 6 ತಿಂಗಳು 7 ತಿಂಗಳು ಅಥವಾ 1 ವರ್ಷ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಆ ವಿಡಿಯೋನ ನೀವು ರೆಫರೆನ್ಸ್ ಆಗಿ ತಗೊಂಡು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಸೊ ಆ ಒಂದು ಸನ್ಸ್ಕ್ರೀನ್ ಲೋಷನ್ ನೀವು ಅಪ್ಲೈ ಮಾಡಬಹುದು. ಸರಿನಾ? ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಚೆಕ್ ಮಾಡಿ. ಮಕ್ಕಳಿಗೂ ಯಾಕೆ ಅಂದ್ರೆ ಇವಾಗಲೇ 6 ತಿಂಗಳಿಂದ ಅಂದ್ರೆ ಹುಟ್ಟಿರೋ ಮಗುಗೆ 6 ತಿಂಗಳಿಂದನೇ ಯಾಕೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸೊ ಮಕ್ಕಳ ಸ್ಕಿನ್ ನಮ್ಮ ಎನ್ವಿರಾನ್ಮೆಂಟ್ ಗೆ ಸೊ ನಮ್ಮ ವಾತಾವರಣಕ್ಕೆ ಅದು ಹೊಂದ್ಕೊಂತಾ ಇರತ್ತೆ ಅಲ್ವಾ. ಸೊ ಅವಾಗ ಸನ್ ರೈಸ್ ಇಂದನೂ ಕೂಡ ಮಕ್ಕಳ ಸ್ಕಿನ್ ತುಂಬಾನೇ ಡೆಲಿಕೇಟೆಡ್ ಆಗಿರುತ್ತೆ, ಬೇಗನೆ ಸನ್ ಟ್ಯಾನ್ ಆಗುವಂತದ್ದಾಗಿರ್ಬೋದು ಅಥವಾ ಸ್ವಲ್ಪ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರೋದು, ರ್ಯಾಶಸ್ ಆಗುವಂತದ್ದು ಅಥವಾ ಅಲರ್ಜೀಸ್ ಆಗುವಂತದ್ದು. ಸೊ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಬಂದ್ಬಿಡತ್ತೆ. ಸೊ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಕೂಡ ಮಕ್ಕಳಿಗೆ ಅಪ್ಲೈ ಮಾಡಲೇಬೇಕು. ಅದರಲ್ಲೂ ಕೂಡ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇರುವಂತ ಸನ್ಸ್ಕ್ರೀನ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಲೈಕ್ ಆಕ್ಸಿಬೆನ್ಝೋನ್ ಇರುವಂತ ಸನ್ಸ್ಕ್ರೀನ್ ಗಳನ್ನ ನಾವು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಅದೆಲ್ಲ ದೊಡ್ಡವರಿಗೆಲ್ಲ ಸೂಟ್ ಆಗುತ್ತೆ, ಬಟ್ ಮಕ್ಕಳಿಗೆಲ್ಲ ಸೂಟ್ ಆಗೋದಿಲ್ಲ. ಮಕ್ಕಳಿಗೆ ಸನ್ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸೊ ಆ ಸನ್ಸ್ಕ್ರೀನ್ ಅಲ್ಲಿ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಇರೋ ಹಾಗೆ ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ ಹೈಪೋಲೋಜೆನಿಕ್ ಅಂತ, ಮತ್ತೆ ಮಿನರಲ್ ಬೇಸ್ಡ್ ಆಗಿರುವಂತದ್ದು, ತುಂಬಾನೇ ಲೈಟ್ ವೇಟ್ ಆಗಿರುವಂತದ್ದು, ನಾನ್ ಸ್ಟಿಕಿ ನಾನ್ ಕ್ರೇಜಿ ಆಗಿರುವಂತ ಸನ್ಸ್ಕ್ರೀನ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ಅದರಲ್ಲೂ ಕೂಡ SPF 15+ ಇರಬೇಕು ಫ್ರೆಂಡ್ಸ್, ಓಕೆನಾ? ಸೊ 15+ ಇತ್ತು ಅಂತ ಹೇಳಿದ್ರೆ ಅದೇ ಹೈ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ಈ ರೀತಿಲಿರುವಂತ ಸನ್ಸ್ಕ್ರೀನ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಪಾಕೆಟ್ ಫ್ರೆಂಡ್ ಇದೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆ ಒಂದು ಸನ್ಸ್ಕ್ರೀನ್ ನಿಮ್ಮ ಮಕ್ಕಳಿಗೆ ಎವ್ರಿ ಡೇ ಯೂಸ್ ಮಾಡಬೇಕಾಗತ್ತೆ. ಹೇಗೆ ಯೂಸ್ ಮಾಡಬೇಕು, ಯಾವೆಲ್ಲ ಸನ್ಸ್ಕ್ರೀನ್ ಇದೆ ಅಂಡ್ ಏನೆಲ್ಲ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು, ಮತ್ತೆ ಎಲ್ಲಿ ಸಿಗುತ್ತೆ ಸನ್ಸ್ಕ್ರೀನ್ ಗಳು, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೇನೆ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಸನ್ಸ್ಕ್ರೀನ್ ಬಂದು ಲಾ ಶೀಲ್ಡ್ ಎಕ್ಸ್ಪರ್ಟ್ ಅರ್ಬನ್ ಪ್ರೊಟೆಕ್ಟ್ ಮಿನರಲ್ ಸನ್ಸ್ಕ್ರೀನ್ ಫಾರ್ ಕಿಡ್ಸ್ ಸನ್ಸ್ಕ್ರೀನ್ ಅಂತ ಹೇಳಿ ಕಾಣಿಸ್ತಿದ್ದಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ಅಲ್ಲಿ SPF 50 ಇದೆ. ಸೊ ಹಾಗಾಗಿ ನಿಮ್ಮ ಬೇಬೀಸ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸನ್ ಪ್ರೊಟೆಕ್ಷನ್ ಜಾಸ್ತಿ ಹೈ ಆಗಿ ಸಿಗತ್ತೆ ಅಂತಾನೆ ಹೇಳ್ಬೋದು. ಸೊ ಸನ್ ರೈಸ್ ಇಂದ ಯಾವುದೇ ರೀತಿ ಡ್ಯಾಮೇಜಸ್ ಆಗದಿರೋ ಹಾಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇವನ್ ಡ್ಯಾಮೇಜಸ್ ಆಗಿದ್ರು ಕೂಡ ರಿಪೇರ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ 3 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಜಿಂಕ್ ಆಕ್ಸೈಡ್ ಅಂಡ್ ಸೆಕೆಂಡ್ ಒನ್ ವಿಟಮಿನ್ ಇ ಅಂಡ್ ಥರ್ಡ್ ಒನ್ ಹೈಲೋರಾನಿಕ್ ಆಸಿಡ್. ಈ 3 ಪವರ್ಫುಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಮ ಬೇಬಿ ಸ್ಕಿನ್ ಅಥವಾ ನಿಮ್ಮ ಮಕ್ಕಳ ಸ್ಕಿನ್ ಸ್ವಲ್ಪ ಏನಾದ್ರು ಬರ್ನಿಂಗ್ ಆಗಿ ರ್ಯಾಶಸ್ ಏನಾದ್ರು ಆಗಿತ್ತು ಅಥವಾ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ನಾರ್ಮಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ತುಂಬಾ ಹೆಲ್ದಿಯಾಗಿ ಕೂಡ ಕಾಣಿಸುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ವಿಟಮಿನ್ ಇ. ಸೊ ಇದರಿಂದ ಏನಂದ್ರೆ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಬೇಬಿದೇನಾರು ಅಥವಾ ನಿಮ್ಮ ಮಕ್ಕಳದೇನಾದ್ರು ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು, ಡ್ಯಾಮೇಜಸ್ ಆಗಿತ್ತು ಸನ್ನಿಂದ ಅಂತ ಹೇಳಿದ್ರೆ ಅದು ಕೂಡ ಈ ವಿಟಮಿನ್ ಇ ಇರೋದ್ರಿಂದ ಕಡಿಮೆ ಆಗಿ ಬೇಬಿ ಸ್ಕಿನ್ ತುಂಬಾನೇ ಸಾಫ್ಟ್ ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಲಾಸ್ಟ್ ಒನ್ ಹೈಲೋರಾನಿಕ್ ಆಸಿಡ್. ಸೊ ಹೈಲೋರಾನಿಕ್ ಆಸಿಡ್ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ, ನರಿಶ್ಮೆಂಟ್ ತುಂಬಾನೇ ಎನ್ರಿಚ್ ಆಗಿ ಕೊಡುತ್ತೆ. ಸೊ ಬೇಬಿ ಸ್ಕಿನ್ ಅಂದ್ರೆ ಡೀಪ್ ಆಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ನರಿಶ್ಮೆಂಟ್ ತುಂಬಾನೇ ಸ್ಕಿನ್ ಗೆ ಜಾಸ್ತಿ ಕೊಡುತ್ತೆ. ಸೊ ದಟ್ ಮಾಯಿಶ್ಚರ್ಡ್ ಆಗಿ ಕೂಡ ಬೇಬಿ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಈ ಒಂದು ಸನ್ಸ್ಕ್ರೀನ್ ಜಸ್ಟ್ ಸನ್ ಪ್ರೊಟೆಕ್ಷನ್ ಕೊಡದೇನೆ ಮಾಯಿಶ್ಚರೈಸೇಷನ್ ಕೂಡ ಕೊಡುತ್ತೆ. ಸೊ ಹಾಗಾಗಿ ಇದೊಂದು ಬೆಸ್ಟ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಈ ಸನ್ಸ್ಕ್ರೀನ್ ಜೆಲ್ ಬೇಸ್ಡ್ ಆಗಿರೋದ್ರಿಂದ ಸೊ ನೀವು ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿದ ತಕ್ಷಣ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ತುಂಬಾನೇ ಲೈಟ್ ವೈಟ್ ಇರೋದ್ರಿಂದ ಕೂಡ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಎಷ್ಟು ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳಿದ್ರೆ ಅಪ್ ಟು 4 ಅವರ್ಸ್ ವರೆಗೂ ಕೂಡ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಮಕ್ಕಳೇನಾದ್ರು ಈಗ ಸ್ವಿಮ್ಮಿಂಗ್ ಏನಾದ್ರು ಮಾಡ್ತಿದ್ದಾರೆ, ಪೂಲಲ್ಲಿ ಏನಾದ್ರು ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಇಮಿಡಿಯೇಟ್ ಆಗಿ ನೀವು ಈ ಒಂದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ಅಂದ್ರೆ ಆಟ ಆದ್ಮೇಲೆ ಮತ್ತೆ ಆಟ ಆಡೋದಕ್ಕಿಂತ ಮುಂಚೆನೂ ಕೂಡ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅದರಿಂದ ಅಂದ್ರೆ ವಾಟರ್ ಇಂದ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಸೊ ಅಷ್ಟು ನಿಮಗೆ ಹೈ ಪ್ರೊಟೆಕ್ಷನ್ ಅಪ್ ಟು 4 ಅವರ್ಸ್ ವರೆಗೂ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ ಬೇಬಿ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಅಥವಾ ಇರಿಟೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇದು ತುಂಬಾನೇ ಬೇಗನೆ ಅಬ್ಸರ್ವ್ ಆಗುತ್ತೆ, ತುಂಬಾನೇ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಮಿನರಲ್
ಮಿನರಲ್ ಬೇಸ್ಡ್ ಆಗಿರೋದ್ರಿಂದ ಸೊ ಆರಾಮಾಗಿ ನೀವು ನಿಮ್ಮ ಮಕ್ಕಳಿಗೆ ಎವ್ರಿಡೇ ನೀವು ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಸ್ ಫ್ರೀ ಎಲ್ಲ ಇರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಬಹುದು. ಅಂಡ್ ಈ ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 450 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, 65 grams ಗೆ. ಸರಿನಾ? ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಎವ್ರಿಡೇ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಬಹುದು. ಅಂಡ್ ಈಗ ಸೆಕೆಂಡ್ ಸನ್ಸ್ಕ್ರೀನ್ ಬಂದು ಕಿಡ್ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳಿ ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿದೆ ಅಲ್ವಾ. ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ನಲ್ಲಿ SPF 30 ಇದೆ. ಸೊ ಸನ್ ರೇಸ್ ಆದಂತಹ UVA ಮತ್ತೆ UVB ಸೊ ಎರಡು ಹಾರ್ಮ್ಫುಲ್ ರೇಸ್ ಗಳಿಂದ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಬೇಬಿ ಸ್ಕಿನ್ ಗೆ ಅಂತಾನೆ ಹೇಳ್ಬೋದು. ಇವನ್ ಏನಾದ್ರು ಹಾಳಾಗಿತ್ತು, ಡ್ಯಾಮೇಜಸ್ ಆಗಿತ್ತು, ಟ್ಯಾನ್ ಆಗಿತ್ತು ಅಥವಾ ಬರ್ನಿಂಗ್ ಇಶ್ಯೂಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಪೇರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಬೇಬಿ ಸ್ಕಿನ್ ಒಳಗಡೆ ವಿಟಮಿನ್ D ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾನೇ ಹೆಲ್ದಿಯಾಗಿ ಬೇಬಿ ಸ್ಕಿನ್ ಕಾಣುತ್ತೆ. ಅಂಡ್ ಆಲ್ಸೋ ವಾಟರ್ ಮೆಲನ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಬೇಬಿ ಸ್ಕಿನ್ ತುಂಬಾನೇ ಕೂಲ್ ಆಗುತ್ತೆ, ತುಂಬಾನೇ ರಿಫ್ರೆಶ್ಡ್ ಆಗುತ್ತೆ, ತುಂಬಾನೇ ಹೈಡ್ರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ವಾಟರ್ ಮೆಲನ್ ಕಂಟೆಂಟ್ ಎನ್ರಿಚ್ಡ್ ಆಗಿರೋದ್ರಿಂದ ಬೇಬಿ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ, ತುಂಬಾನೇ ಹೈಡ್ರೇಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಸನ್ ಎಕ್ಸ್ಪೋಸರ್ ಇಂದನೂ ಕೂಡ ಇದು ತುಂಬಾನೇ ಪ್ರೊಟೆಕ್ಷನ್ ಕೊಡುತ್ತೆ. ಏನಾದ್ರು ಟ್ಯಾನ್ ಆಗಿತ್ತು ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಆಗಿತ್ತು ನಿಮ್ಮ ಬೇಬಿದು ಅಂತ ಹೇಳಿದ್ರೆ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಬೇಬಿ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇವನ್ ಸನ್ಸ್ಕ್ರೀನ್ ನಲ್ಲಿ ಅಲೋವೆರಾ, ವಿಟಮಿನ್ E ಮತ್ತೆ ಶಿಯಾ ಬಟರ್ ಸೊ ಈ ಮೂರು ಪವರ್ಫುಲ್ ಇಂಗ್ರೀಡಿಯೆಂಟ್ ಗಳು ಆಕ್ಟಿವ್ ಆಗಿ ಇರೋದ್ರಿಂದ ಬೇಬಿ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಸನ್ ಎಕ್ಸ್ಪೋಸರ್ ಇಂದ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ವಾಟರ್ ರೆಸಿಸ್ಟೆಂಟ್ ಆಗಿ ಕೂಡ ಇದೆ, ಸ್ವೆಟ್ಟಿಂಗ್ ಆಗೋದಾಗಿರ್ಬೋದು ಅಥವಾ ಆಯಿಲಿ ತರ ಅಂತ ಅನ್ಸೋದಾಗಿರ್ಬೋದು ಯೂಸ್ ಮಾಡಿದಾಗ. ಸೊ ಆ ರೀತಿ ಫೀಲ್ ಕೊಡೋದೇ ಇಲ್ಲ, ತುಂಬಾನೇ ಲೈಟ್ ವೇಟ್ ಆಗಿದೆ. ಅಂಡ್ ಇದು ಲೋಷನ್ ಬೇಸ್ಡ್ ಆಗಿದೆ, ಓಕೆನಾ, ಜೆಲ್ ಬೇಸ್ಡ್ ತರ ಏನಿಲ್ಲ, ಲೋಷನ್ ಬೇಸ್ಡ್ ಆಗಿರೋದ್ರಿಂದ ಸೊ ನೀವು ಆರಾಮಾಗಿ ನಿಮ್ಮ ಬೇಬಿಗೆ ಎವ್ರಿಡೇ ನೀವು ಯೂಸ್ ಮಾಡಬಹುದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 233 rupees ಆಗುತ್ತೆ 100 ml ಗೆ. ಸರಿನಾ? ಅಂಡ್ ಈಗ ಥರ್ಡ್ ಸನ್ಸ್ಕ್ರೀನ್ ಬಂದು ಕಿಡ್ಸಿ ಸನ್ಸ್ಕ್ರೀನ್ ಸ್ಪ್ರೇ ಅಂತ ಹೇಳಿ ಕಾಣಿಸ್ತಿದ್ದಲ್ಲ, ಪ್ಯಾಕೇಜಿಂಗ್ ಈ ರೀತಿ ಇದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಈ ಒಂದು ಸನ್ಸ್ಕ್ರೀನ್ ಪ್ಯಾಕೇಜ್ ಕೂಡ. ಅಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ SPF 50 ಇದೆ. ಸೊ ಸೂರ್ಯನ ರೇಸ್ ಆದಂತಹ UVA ಮತ್ತೆ UVB ಈ ಎರಡು ಹಾರ್ಮ್ಫುಲ್ ರೇಸ್ ಗಳಿಂದ ಹೈ ಪ್ರೊಟೆಕ್ಷನ್ ಸಿಗುತ್ತೆ ನಿಮ್ಮ ಬೇಬಿ ಸ್ಕಿನ್ ಗೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದು ವಾಟರ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ಸೊ ಆರಾಮಾಗಿ ಎವ್ರಿಡೇ ಯೂಸ್ ಮಾಡಬಹುದು. ಇದು ಸ್ಪ್ರೇ ರೀತಿಯಲ್ಲಿ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಯಾವುದೇ ರೀತಿ ಕ್ರೀಮ್ ತರ ಆಗಿರ್ಬೋದು ಅಥವಾ ಜೆಲ್ ಬೇಸ್ಡ್ ಆಗಿರೋದು ಸೊ ಆ ರೀತಿ ಎಲ್ಲ ನಾನು ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ನೀವು ಸ್ಪ್ರೇ ಮಾಡಿದ್ರೆ ಸಾಕು, ಸ್ಪ್ರೇ ಮಾಡಿ ನೀವು ನೀಟಾಗಿ ಅಪ್ಲೈ ಮಾಡಿ ಅಷ್ಟೇನೆ. ಸೊ ಆ ರೀತಿ ನಿಮಗೆ ಸ್ಪ್ರೇ ರೂಪದಲ್ಲಿ ಈ ಒಂದು ಸನ್ಸ್ಕ್ರೀನ್ ನಿಮಗೆ ಸಿಗುತ್ತೆ. ಈ ಸನ್ಸ್ಕ್ರೀನ್ ನಾನ್ ಗ್ರೇಸಿ ಮತ್ತೆ ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಸೊ ವಾಟರ್ ರೆಸಿಸ್ಟೆಂಟ್ ಇದೆ ಅಲ್ವಾ. ಸೊ ಹಾಗಾಗಿ ಎವ್ರಿಡೇ ನಿಮ್ಮ ಬೇಬಿ ಸ್ಕಿನ್ ಗೆ ನೀವು ಯೂಸ್ ಮಾಡಬಹುದು. ಮತ್ತೆ ಇದು ಲಾಂಗ್ ಲಾಸ್ಟಿಂಗ್ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಮಾರ್ನಿಂಗ್ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಬೇಬಿ ಸ್ಕಿನ್ ಗೆ ಎಷ್ಟೇ ಹಾರ್ಮ್ಫುಲ್ ರೇಸ್ ಇದ್ರೂ ಕೂಡ ಸೊ ಅದರಿಂದ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ, ಅಷ್ಟು ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ಇದು ಡರ್ಮಟಾಲಜಿ ಟೆಸ್ಟೆಡ್ ಇರೋದ್ರಿಂದ ಸೇಫ್ ಆಗಿ 100% ನಿಮ್ಮ ಕಿಡ್ಸ್ ಗೆ ನೀವು ಎವ್ರಿಡೇ ಯೂಸ್ ಮಾಡಬಹುದು. ಮತ್ತೆ ನಾನು ಆಗ್ಲೇ ಹೇಳಿದಾಗೆ UVA ಮತ್ತೆ UVB ಸೊ ಎರಡು ಹಾರ್ಮ್ಫುಲ್ ರೇಸ್ ಗಳಿಂದ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಈ ಸನ್ಸ್ಕ್ರೀನ್ ನಲ್ಲಿ 5 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. ಸೊ ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಅಲೋವೆರಾ, ಅಂಡ್ ಸೆಕೆಂಡ್ ಒನ್ ಬಂದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಅಂಡ್ ಥರ್ಡ್ ಒನ್ ಬಂದು ಮ್ಯಾಟ್ರಿಕೇರಿಯಾ ಫ್ಲವರ್ ಎಕ್ಸ್ಟ್ರಾಕ್ಟ್, ಅಂಡ್ ಫೋರ್ತ್ ಒನ್ ಟೊಮೊಟೊ ಆಯಿಲ್, ಅಂಡ್ ಫಿಫ್ತ್ ಒನ್ ವಿಟಮಿನ್ E. ಈ 5 ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನೀವೇನಾದ್ರು ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಕ್ವಿಕ್ ಆಗಿ ಡೀಪ್ ಆಗಿ ಅಬ್ಸರ್ವ್ ಆಗಿ ಈ ಒಂದು ಸನ್ಸ್ಕ್ರೀನ್ ಇಂದ ನಿಮ್ಮ ಮಕ್ಕಳ ಸ್ಕಿನ್ ಗೆ ತುಂಬಾನೇ ಮಾಯಶ್ಚರೈಸೇಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ಏನೋ ಬೇಬಿ ಸ್ಕಿನ್ ಏನಾದ್ರು ರೆಡ್ನೆಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ಕ್ಯೂರ್ ಮಾಡಿ ಸ್ಮೂತ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಲ್ಸೋ ಏನಾದ್ರು ಇರಿಟೇಟೆಡ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಸನ್ ಬರ್ನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ಸನ್ ಬರ್ನ್ ಇಂದ ಅಂತಾನೆ ಹೇಳ್ಬೋದು, ಬಿಕಾಸ್ ಅಲ್ಲಿ ಟೊಮೊಟೊ ಆಯಿಲ್ ಇದೆ. ಸೊ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಲಾಸ್ಟ್ ಒನ್ ಬಂದು ವಿಟಮಿನ್ E ಇರೋದ್ರಿಂದ ಬೇಬಿ ಸ್ಕಿನ್ ತುಂಬಾನೇ ಹೈಡ್ರೇಟ್ ಮಾಡುತ್ತೆ, ತುಂಬಾನೇ ಸಾಫ್ಟ್ ಆಗ್ಲಿಕ್ಕೆ, ತುಂಬಾನೇ ಸ್ಮೂತ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಈ ಒಂದು ಸನ್ಸ್ಕ್ರೀನ್ ಜಸ್ಟ್ ಸನ್ ಪ್ರೊಟೆಕ್ಷನ್ ಕೊಡೋದಲ್ದೇನೆ ಮಾಯಶ್ಚರೈಸೇಷನ್ ಕೂಡ ಕೊಡುತ್ತೆ. ಸೊ ನಿಮ್ಮ ಮಕ್ಕಳಿಗೆ ನೀವು ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 120 ml ಗೆ 349 ಅಥವಾ 350 rupees ಅಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ಇವತ್ತಿನ ಲಾಸ್ಟ್ ಸನ್ಸ್ಕ್ರೀನ್ ಬಂದು ಫಿಕ್ಸ್ ಡರ್ಮಾ ಶಾಡೋ SPF 30+ ಲೋಷನ್ ಕಿಟ್ ಸನ್ಸ್ಕ್ರೀನ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಸನ್ಸ್ಕ್ರೀನ್ ಇಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ SPF 30 ಇದೆ. ಸೊ ಇದೊಂದು ನಿಮ್ಗೆ ಲೋಷನ್ ಅಥವಾ ಕ್ರೀಮಿ ಟೆಕ್ಸ್ಚರ್ ನಿಮ್ಗೆ ಸಿಗುತ್ತೆ, ಲೈಕ್ ಕಾಣಿಸ್ತಿದೆ ಅಲ್ವಾ. ಸೊ ಈ ರೀತಿಯಲ್ಲಿ ಕ್ರೀಮಿ ತರ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿದಾಗ UVA ಮತ್ತೆ UVB ಸೊ ಈ ಒಂದು ಸನ್ ರೇಸ್ ಇಂದ ಹಾರ್ಮ್ಫುಲ್ ಸನ್ ರೇಸ್ ಇಂದ ಪ್ರೊಟೆಕ್ಷನ್, ಹೈ ಪ್ರೊಟೆಕ್ಷನ್ ಸಿಗುತ್ತೆ ಬೇಬಿ ಸ್ಕಿನ್ ಗೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದು ವಾಟರ್ ರೆಸಿಸ್ಟೆಂಟ್ ಮತ್ತೆ ನಾನ್ ಗ್ರೇಸಿ ಆಗಿರೋದ್ರಿಂದ ಸೊ ಎವ್ರಿಡೇ ನೀವು ಯೂಸ್ ಮಾಡಬಹುದು, ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ನಿಮ್ಮ ಮಕ್ಕಳ ಸ್ಕಿನ್ ಸ್ವಲ್ಪ ಡೆಲಿಕೇಟೆಡ್ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ದಿಸ್ ಒನ್ ಇಸ್ ಬೆಸ್ಟ್ ಅಂತಾನೆ ಹೇಳ್ಬೋದು, ಹೈ ಪ್ರೊಟೆಕ್ಷನ್ ಎಲ್ಲ ಸಿಗುತ್ತೆ. ಅಂಡ್ ಇದರಲ್ಲಿ 4 ಪವರ್ಫುಲ್ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ. ಸೊ ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಸನ್ಕ್ಯಾಟ್ DE ಅಂತ ಹೇಳಿ, ಅಂಡ್ ಸೆಕೆಂಡ್ ಒನ್ ಜಿಂಕ್ ಆಕ್ಸೈಡ್, ಅಂಡ್ ಥರ್ಡ್ ಒನ್ ನಿಯಾಸಿನಮೈಡ್, ಅಂಡ್ ಫೋರ್ತ್ ಒನ್ ವಿಟಮಿನ್ E. ಸೊ ಈ 4
ಪವರ್ಫುಲ್ ಇಂಗ್ರೀಡಿಯಂಟ್ ಇರೋದ್ರಿಂದ ಸೊ ಇದು UVA ಮತ್ತು UVB ರೇಸ್ ಇಂದ ಹೈ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿ ಸನ್ಕ್ಯಾಟ್ DE ಇದೆ ಅಂಡ್ ಜಿಂಕ್ ಆಕ್ಸೈಡ್ ಇರೋದ್ರಿಂದ ಏನಾರ ಸನ್ ಡ್ಯಾಮೇಜಸ್ ಏನಾರು ಆಗಿತ್ತು ರೇಸ್ ಗಳಿಂದ ಅಂತ ಹೇಳಿದ್ರೆ ಬೇಬಿ ಸ್ಕಿನ್, ಸೊ ಅದನ್ನ ಕಡಿಮೆ ಮಾಡಿ ಸನ್ ಟ್ಯಾನ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ರಿಮೂವ್ ಮಾಡಿ ರೇಡಿಯಂಟ್ ಲುಕ್ ಬರೋ ಹಾಗೆ ಇದು ಪ್ರೊವೈಡ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದು ನಿಯಾಸಿನಮೈಡ್. ಸೊ ಇದರಿಂದ ಏನಪ್ಪಾ ಅಂತ ಏನಾರ ಬ್ರೇಕ್ಔಟ್ಸ್ ಏನಾರು ಆಗ್ತಿತ್ತು ಅಂತ ಹೇಳಿದ್ರೆ ಬೇಬಿ ಸ್ಕಿನ್ ಅಲ್ಲಿ ಏನಾದ್ರು ಸ್ವಲ್ಪ ಸಣ್ಣದಾಗಿ ಗುಳ್ಳೆಗಳು ರ್ಯಾಷಸ್ ಏನಾರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಕಡಿಮೆ ಮಾಡಿ ಸ್ಮೂತ್ ಮಾಡುತ್ತೆ ಸ್ಕಿನ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಲಾಸ್ಟ್ ಒನ್ ಬಂದು ವಿಟಮಿನ್ ಇ. ಸೊ ಏನಾರ ಎನ್ವಿರಾನ್ಮೆಂಟ್ ಡ್ಯಾಮೇಜಸ್ ಇಂದ ಏನಾದ್ರು ಡ್ಯಾಮೇಜಸ್ ಇಂದ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಥವಾ ಇನ್ ಫ್ಯೂಚರ್ಲಿ ಹಾಳಾಗಬಾರ್ದು ಅಂತ ಹೇಳಿದ್ರೆ ಇದು ಪ್ರೊಟೆಕ್ಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನಿಮಗೆ ಎನ್ವಿರಾನ್ಮೆಂಟ್ ಡ್ಯಾಮೇಜಸ್ ಇಂದನೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ, ಸನ್ ಡ್ಯಾಮೇಜಸ್ ಇಂದನೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ಆಲ್ಸೋ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನೀವು ಎವ್ರಿಡೇ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಬೇಬಿ ಸ್ಕಿನ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 75 ಗ್ರಾಮ್ಗೆ 398 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಇವತ್ತು ನಾನು ತೋರಿಸಿರುವಂತ ಈ 4 ಬೆಸ್ಟ್ ಸನ್ಸ್ಕ್ರೀನ್ ಗಳಲ್ಲಿ ಸೊ ನೀವು ಯಾವ್ದಾದ್ರು ಎವ್ರಿಡೇ ನಿಮ್ಮ ಬೇಬಿಗೆ ಅಥವಾ ನಿಮ್ಮ ಮಕ್ಕಳಿಗೆ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಮ ಬೇಬಿ ಸ್ಕಿನ್ ಯಾವತ್ತೂ ಕೂಡ ಟ್ಯಾನ್ ಆಗೋದಿಲ್ಲ ಮತ್ತೆ ಯಾವುದೇ ರೀತಿ ಡ್ಯಾಮೇಜಸ್ ಏನು ಇರಿಟೇಷನ್ ಏನು ಕೂಡ ಬರೋದಿಲ್ಲ. ಸೊ ಇವಾಗಿಂದ ನೀವು ಸ್ಟಾರ್ಟ್ ಮಾಡಬಹುದು ನಿಮ್ಮ ಬೇಬಿ ಕೇರ್ ರೂಟೀನ್ ಅಂತಾನೆ ಹೇಳ್ಬೋದು. ಅಂಡ್ ಇದು ನಾನು ಆಗಲೇ ಹೇಳಿದಾಗೆ 2 ವರ್ಷದಿಂದ 15 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ. 2 ವರ್ಷದ ಒಳಗಡೆ ಇರುವಂತ ಅಂದ್ರೆ ನ್ಯೂ ಬಾರ್ನ್ ಬೇಬಿಯಿಂದ 2 years ಕಿಡ್ಸ್ಗೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಬೌಟ್ 2 years ಇಂದ ನೀವು ಬಿಲೋ 15 years ಒಳಗಡೆ ಇರುವಂತ ಮಕ್ಕಳಿಗೆ ನೀವು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಒಂದು ಸನ್ಸ್ಕ್ರೀನ್ ನೀವು ಹೋಲ್ ಬಾಡಿಗೆ ನೀವು ಯೂಸ್ ಮಾಡಬೇಕಾಗುತ್ತೆ. ಲೈಕ್ ಓನ್ಲಿ ಬರೀ ಫೇಸ್ಗೆ ಯೂಸ್ ಮಾಡೋದಲ್ಲ, ಫೇಸ್ಗೂ ಮತ್ತೆ ಬಾಡಿಗೂ. ಸೊ ಹೋಲ್ ಬಾಡಿ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಜಸ್ಟ್ ಫೇಸ್ಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ, ಇವನ್ ಹೋಲ್ ಬಾಡಿಗೆ ಎಲ್ಲದೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಸ್ನಾನ ಮಾಡಿದ ನಂತರ ಮಾರ್ನಿಂಗ್ ನೀವು ಮಾಯಶ್ಚರೈಸೇಷನ್ ಅಪ್ಲೈ ಮಾಡಿದಾದ್ಮೇಲೆ ನೀವು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಏನಾದ್ರು ಸ್ವಿಮ್ಮಿಂಗ್ ಏನಾದ್ರು ಕಳಿಸ್ತಿದ್ದೀರಾ ನಿಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಬಿಫೋರೇ ನೀವು ಅಪ್ಲೈ ಮಾಡಿ. ಅಂಡ್ ಸ್ಕೂಲಿಗೆ ಏನಾದ್ರು ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ 15 minutes ಬಿಫೋರೇ ನೀವು ಅಪ್ಲೈ ಮಾಡಿ. ಓಕೆನಾ. ಈಗ ಪೂಲಲ್ಲಿ ಆಟ ಆಡಿ ಬಂದಾದ್ಮೇಲೆ ನೀವು ಇಮಿಡಿಯೇಟ್ ಆಗಿ ನೀವು ಯೂಸ್ ಮಾಡಬೇಕು, ಮತ್ತೆ ಅಗೇನ್ ರೀಅಪ್ಲೈ ಮಾಡಬೇಕು. ಈಗ ಸ್ಕೂಲಿಗೆ ಹೋಗ್ತಿದ್ರೆ ಮಾರ್ನಿಂಗ್ ಯೂಸ್ ಮಾಡಿದ್ರೆ ಸಾಕಂತ ಹೇಳಿದ್ರೆ ಓಕೆ ಮಾರ್ನಿಂಗ್ ಯೂಸ್ ಮಾಡಿ, ತಿಕ್ಕಾಗಿ ಯೂಸ್ ಮಾಡಿ ಸರಿನಾ. ಲೈಕ್ 2 ಫಿಂಗರ್ ಅಲ್ಲಿ ತಗೊಂಡು ಸೊ ಓವರ್ ಆಲ್ ಫೇಸ್ ಅಂಡ್ ಬಾಡಿಗೂ ನೀವು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಮಾಯಶ್ಚರೈಸೇಷನ್ ಅಪ್ಲೈ ಮಾಡಿದ ನಂತರ ನೀವು ಅಪ್ಲೈ ಮಾಡಬೇಕು. ಅದಾದ್ಮೇಲೆ ನೀವು ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಬೇಬಿ ಪೌಡರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿ. ಅದರ್ವೈಸ್ ಏನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಸಾಕು. ಅಂಡ್ ಯಾವುದೇ ರೀತಿ ಕೆಮಿಕಲ್ಸ್ ಇರುವಂತ ಬೇರೆ ಏನಾದ್ರು ಗ್ಲೋಯಿಂಗ್ ಕ್ರೀಮ್ಸ್ಗಳು ಸೊ ಆ ರೀತಿ ಎಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಸಾಕು. ಅದರ್ವೈಸ್ ಬೇರೆ ಯಾವ್ದು ಕ್ರೀಮ್ಸ್ಗಳೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಜಸ್ಟ್ ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಸರಿನಾ. ಅಂಡ್ ಈ ಎಲ್ಲ ಸನ್ಸ್ಕ್ರೀನ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಮತ್ತೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೇನೆ. ಆ ಮೂಲಕ ನೀವು ಆರ್ಡರ್ ಮಾಡಿ. ಡೈಲಿ ಪ್ರೈಸ್ ಅಲ್ಲಿ ವೇರಿ ಆಗ್ತಿರುತ್ತೆ, ಸ್ವಲ್ಪ ಕಡಿಮೆಗೂ ಸಿಗುತ್ತೆ ಜಾಸ್ತಿಗೂ ಸಿಗುತ್ತೆ, ತುಂಬಾ ಏನು ಡಿಫ್ರೆನ್ಸ್ ಏನು ಬರೋದಿಲ್ಲ ಫ್ರೆಂಡ್ಸ್ ಸರಿನಾ. ಅಂಡ್ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲೂ ಕೂಡ ಸಿಗುತ್ತೆ, ಕೇಳಿ ನೋಡಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.